ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಚಿಕ್ಕಮಗಳೂರು ಕೊಪ್ಪಳ ಶಾಲೆಗೆ ತಾವು ಬಂದಿದ್ದೀರಾ. ಒನ್ ಆಫ್ ದ ಡೊನೇಟೆಡ್ ಸ್ಕೂಲ್ ಅಂತಲೇ ಹೇಳ್ಬೋದು ಇದನ್ನು. ಚಿನ್ನಾಳವರು ಮತ್ತು ಎಲ್ಲ ಗ್ರಾಮಸ್ಥರು ಬೆಳೆಸಂಥ ಶಾಲೆ, ಉತ್ತಮವಾದಂಥ SDMC ಇರುವಂಥ ಒಂದು ಶಾಲೆ. ಹಾಗಾಗಿ ಅಪಾರ ಒಂದು ಸೌಜನ್ಯತೆ ಇದ್ದಂಥ ಒಂದು ಫೌಂಡೇಶನ್ ಅವರು ಏನಿವತ್ತು ಬಂದು ಅವ್ರಿಗೆಲ್ಲ ಸಹಕಾರಗಳನ್ನ ಕೊಟ್ಟಂಥ ನಮ್ಮ ಮೇಡಮ್ ಅವರು, ತಾವು ಕೂಡ ಇವತ್ತು ವಿಸಿಟ್ ಮಾಡಿದ್ದೀರಾ. ಜೊತೆಗೆ ಇವತ್ತು ನ್ಯಾಯಾಧೀಶರು ಕೂಡ ಬಂದರು ತಮ್ಮ ಈ ಒಂದು ವ್ಯಾಪ್ತಿ ಇರುವಂಥ ಶಾಲೆಗೆ. ಇಡೀ ಮಳವಳ್ಳಿ ತಾಲೂಕು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅನುದಾನಗಳಿಗೂ ಅತಿ ಹೆಚ್ಚು ಬಂದಿದೆ ತಾವು ಕೂಡ ಒಂದು ಮಾಹಿತಿ ಕೊಟ್ಟರಿ ನಮಗೆ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ತಾಲೂಕಿನಲ್ಲಿ 257 ಸರ್ಕಾರಿ ಶಾಲೆಗಳು, 6 ಸಮಾಜ ಕಲ್ಯಾಣ ಇಲಾಖೆ ಶಾಲೆ, 1 ಅಲ್ಪಸಂಖ್ಯಾತ ಶಾಲೆ, 1 ಆದರ್ಶ ಶಾಲೆ, 1 KGBU ಶಾಲೆ, ಅದೇ ರೀತಿ 1 KPS ಶಾಲೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇರುವಂಥದ್ದು ಸಂತೋಷಕರ ವಿಚಾರವಾಗಿದೆ. ಈ ಮಧ್ಯೆ ಹಲವು ದಾನಿಗಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ದೇಣಿಗೆ ನೀಡುವ ಮೂಲಕ ಸರ್ಕಾರಿ ವ್ಯವಸ್ಥೆಯನ್ನು, ಶೈಕ್ಷಣಿಕ ವ್ಯವಸ್ಥೆಯನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಕೈ ಜೋಡಿಸಿರುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಮಳವಳ್ಳಿ ತಾಲೂಕಿನಲ್ಲಿ ಕಳೆದ ಹಲವು ವರ್ಷಗಳಿಂದ ದಾನಿಗಳು ನಿರಂತರವಾಗಿ ಸರ್ಕಾರಿ ಶಾಲೆಗಳಿಗೆ ಬೆಂಬಲವನ್ನು ನೀಡ್ತಾ ಬಂದಿರುವುದು ನಿಮಗೆಲ್ಲರಿಗೂ ತಿಳಿದಂಥ ವಿಚಾರವಾಗಿದೆ. ಕಳೆದ 3-4 ವರ್ಷಗಳಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ದೇಣಿಗೆ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ ಬಂದಿರುವಂಥದ್ದು ಸುಮಾರು 1,70,00,000ಕ್ಕಿಂತ ಹೆಚ್ಚು ಅನುದಾನ ಸರ್ಕಾರಿ ಶಾಲೆಗಳಿಗೆ ಬಂದಿರುವಂಥದ್ದು ನಾವೆಲ್ಲರೂ ತಾಲೂಕಿನ ಜನ ಹೆಮ್ಮೆ ಪಡುವಂಥ ವಿಚಾರ. ಯಾಕೆಂದರೆ ಒಂದು ಕಡೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸುವಂಥ ಪೋಷಕರು ಎಲ್ಲೋ ನಿರಾಸೆಯನ್ನು ವ್ಯಕ್ತಪಡಿಸುವಂಥ ಈ ಸಂದರ್ಭದಲ್ಲಿ ಈ ದಾನಿಗಳ ಸಹಕಾರದಿಂದ ಎಲ್ಲ ಸರ್ಕಾರಿ ಶಾಲೆಗಳು ಇವತ್ತು ಸ್ಮಾರ್ಟ್ ತರಗತಿಗಳಾಗಿ ತುಂಬ ಉತ್ತಮವಾದಂಥ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಆ ನಿಟ್ಟಿನಲ್ಲಿ ನಮ್ಮ ಮಳವಳ್ಳಿ ತಾಲೂಕು SSLC ಫಲಿತಾಂಶದಲ್ಲಿ ಕೂಡ ಗುಣಾತ್ಮಕ ಫಲಿತಾಂಶವನ್ನು ಪಡೆದಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಮತ್ತು ಕಳೆದ ತಿಂಗಳು ನಡೆದಂಥ 3ನೇ SSLC ಪರೀಕ್ಷೆಯಲ್ಲಿ ಸುಮಾರು 526 ಮಕ್ಕಳು ನೋಂದಣಿಯಾಗಿದ್ದರು. ಅದರಲ್ಲಿ 117 ಮಕ್ಕಳು ಉತ್ತೀರ್ಣರಾಗಿ ಮತ್ತು ನಮ್ಮ ಶೈಕ್ಷಣಿಕ ವ್ಯವಸ್ಥೆಗೆ ಎಲ್ಲ ಜನರು ಹೆಮ್ಮೆ ಪಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ಖುಷಿ ಪಡುವಂಥ ವಿಚಾರ ಅಂದರೆ ಶೈಕ್ಷಣಿಕ ವ್ಯವಸ್ಥೆಯನ್ನು ಬಲಪಡಿಸುವಂಥ ಶಿಕ್ಷಕರ ಪಡೆ ನಮ್ಮಲ್ಲಿ ತುಂಬ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡ್ತಾಯಿದೆ. ಹಾಗಾಗಿ LKGಯಿಂದ SSLCವರೆಗೆ ಉತ್ತಮವಾದಂಥ ಫಲಿತಾಂಶ ಬರ್ತಿದೆ. ಜೊತೆಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂತಹ PM ನರೇಂದ್ರ ಸ್ವಾಮಿರವರು ಮಳವಳ್ಳಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಪ್ರಥಮ ಆದ್ಯತೆಗೆ ಪರಿಗಣಿಸಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಶಾಲೆಗಳಿಗೂ ಸ್ಮಾರ್ಟ್ ತರಗತಿಗಳನ್ನು ಪೂರೈಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಪ್ರಯತ್ನದ ಫಲವಾಗಿ ನಮಗೆ ಈಗಾಗಲೇ ಸುಮಾರು 78 ಶಾಲೆಗಳಿಗೆ ಮೇಘಶಾಲಾ ಟ್ರಸ್ಟ್ ವತಿಯಿಂದ ಟ್ಯಾಬ್ಗಳನ್ನು ವಿತರಣೆ ಮಾಡಿ ಆನ್ಲೈನ್ ತರಗತಿಗಳನ್ನು ಮತ್ತು ಟ್ಯಾಬ್ ಮೂಲಕ ಬೋಧನೆಯನ್ನು ಮಾಡುವಂಥದ್ದು ನಮ್ಮಲ್ಲಿ ನಡೀತಾ ಇದೆ. ಅದರಲ್ಲಿ ಟ್ಯಾಬ್ ಬಳಕೆಯಲ್ಲಿ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ CM ಕೊಪ್ಪಳು ಅಥವಾ ಚಿಕ್ಕಮಾಳಿಗೆ ಕೊಪ್ಪಳು ಪ್ರಥಮ ಸ್ಥಾನದಲ್ಲಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ. ಒಟ್ಟಾರೆ ನಮ್ಮ ಇದೇನಂತಂದರೆ ನಮ್ಮ ತಾಲೂಕಿನ ಶೈಕ್ಷಣಿಕವಾಗಿ ವಿನೂತನವಾಗಿ ಅಭಿವೃದ್ಧಿಯನ್ನು ಪಡಿಸಬೇಕು. ಅದೇ ರೀತಿ ಈ ದಿನ ಶ್ರೀಮತಿ ಶ್ರೀದೇವಿರವರು ಶ್ರೀಯುತ ಕ್ಯಾಪ್ಟನ್ ಲಿಂಗರಾಜ್ ಅವರ ಧರ್ಮಪತ್ನಿ ಮತ್ತು ಆದಿತ್ಯ ಲಿಂಗರಾಜ್ ಅವರು ಈ ಶಾಲೆಗೆ ಪ್ರತಿ ವರ್ಷದಂತೆ ಸುಮಾರು 10 ವರ್ಷಗಳಿಂದ ಅವರು ದೇಣಿಗೆಯನ್ನು ನೀಡ್ತಾ ಇದ್ದಾರೆ. ಇವರು ಸುಮಾರು 5-6 ಲಕ್ಷದ ಮಕ್ಕಳ ಕಲಿಕಾ ಉಪಕರಣಗಳನ್ನು, ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀಯುತ ಗೌರವಾನ್ವಿತ ಆನಂದ್ರವರು ಕೂಡ ಈ ಶಾಲೆಗೆ ಭೇಟಿಯನ್ನು ನೀಡಿ ಈ ವಿಚಾರವನ್ನು ವೀಕ್ಷಣೆ ಮಾಡಿ ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಉತ್ತಮವಾದಂಥ ಮಾತುಗಳನ್ನು ಆಡಿರ್ತಾರೆ. ಅವ್ರ ಜೊತೆಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾದಂಥ ಶ್ರೀಯುತ ವೆಂಕಟೇಶ್ ಅವರು ಕೂಡ ಭೇಟಿ ನೀಡಿ ತುಂಬ ಉತ್ತಮವಾದಂಥ ಕೆಲಸ ಅಂತೇಳಿ ಅವರು ಕೂಡ ಶ್ಲಾಘನೆ ಮಾಡಿರುವಂಥದ್ದು ನಮ್ಮ ಇಲಾಖೆಗೆ ಮತ್ತಷ್ಟು ಖುಷಿ ಕೊಡುವಂಥ ವಿಚಾರ. ಜೊತೆಗೆ ನಮ್ಮ ನಿರಂತರವಾದಂತಹ ಪ್ರಯತ್ನದ ಜೊತೆಗೆ ನಮ್ಮ ಎಲ್ಲ ಅನುಷ್ಠಾನಾಧಿಕಾರಿಗಳು ಶೈಕ್ಷಣಿಕ ವಿಚಾರಗಳನ್ನು ಎಲ್ಲ ಶಾಲೆಗಳು ತಲುಪಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಚಿಕ್ಕಮಾಳಿಗೆ ಕೊಪ್ಪಳು ಮಳವಳ್ಳಿ ತಾಲೂಕಿನ ಗಡಿ ಗ್ರಾಮವಾಗಿರುವಂಥದ್ದು ಮತ್ತು ಇಲ್ಲಿ ಅತಿ ಹೆಚ್ಚು ಮಕ್ಕಳು ಅಲ್ಪಾವಧಿಯಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಮಕ್ಕಳು ದಾಖಲಾಗಿರುವಂಥದ್ದು ಇಲ್ಲಿಯ ಪೋಷಕರೊಂದಕ್ಕೆ ಹಿಡಿದಂತಹ ಅವರ ಶ್ರಮಕ್ಕೆ ಹಿಡಿದಂಥ ಕೈಗನ್ನಡಿಯಾಗಿದೆ ಅಂತ ಮಾತನ್ನು ನಾನಾದರೂ ಹೇಳ್ತಾ, ಒಟ್ಟಾರೆ ನಮ್ಮ ಶಾಲೆಯನ್ನು, ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈ ಜೋಡಿಸಿರುವಂತಹ ಎಲ್ಲ NGOಗಳು, ದಾನಿಗಳು ಮತ್ತು ನಮ್ಮ ಪತ್ರಿಕಾ ದೃಶ್ಯ ಮಾಧ್ಯಮದವರು ಹಾಗೂ ಎಲ್ಲ ಬಂಧು ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ. ಥ್ಯಾಂಕ್ ಯು ಸರ್. ಹಾಗೆಯೇ
ಇವತ್ತು ಖಾಸಗಿ ಶಾಲೆಗಳಲ್ಲಿ ತುಂಬಾ ಫೀಸ್ನ ಒಂದು ಹೊಡೆತ ಆಗ್ತಿದೆ ಮತ್ತು ಯಾವುದೇ ರೀತಿಯಿಂದ ಒಂದು ಅಲ್ಲಿನ ಒಂದು ಪ್ರಮಾಣಿತವಾದಂಥ ಒಂದು ಫಲಕಗಳಿರಲ್ಲ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಯಾಕೆಂದರೆ ಹಾಕ್ಲೇಬೇಕು ಅದನ್ನು. ಸರ್ಕಾರ ನಿಯಮ ಪ್ರಕಾರ ಎಷ್ಟು ಫೀಸು, ಏನೆಲ್ಲ ಮಾನ್ಯತೆ ಇದೆ, ಏನೆಲ್ಲ ಸೌಲಭ್ಯತೆಗಳಿದೆ, ಯಾವುದೇ ನಿಮ್ಮ ಒಂದು ಮಳವಳ್ಳಿ ತಾಲೂಕು ಒಂದೇ ಅಂತಲ್ಲ, ಎಂಟೈರ್ ಕರ್ನಾಟಕದ ಯಾವುದೇ ರೀತಿಯಾದಂಥ ಒಂದು ಶಾಲೆಗಳಲ್ಲಿ, ಅದು ನಮ್ಮ ಪ್ರೈವೇಟ್ ಶಾಲೆಗಳಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕಗಳಲ್ಲಿ ನಾಮಫಲಕಗಳಾಗಿ ಇರಲ್ಲ. ಅದ್ರ ಬಗ್ಗೆ ತಾವೇನ ತಮ್ಮ ತಾಲೂಕಿನಲ್ಲಿ ಏನಾರ ಇಂಟಿಮೇಷನ್ ಕೊಟ್ಟಿದ್ದೀರಾ? ಸರ್ಕಾರದ ನಿಯಮದ ಪ್ರಕಾರ ಯಾವುದೇ ಖಾಸಗಿ ಶಾಲೆ ತನ್ನ ಮಕ್ಕಳನ್ನು ದಾಖಲು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಪಡೆಯುವಂಥ ಶುಲ್ಕ ವಿವರಗಳನ್ನು ಕೇವಲ ನೋಟಿಸ್ ಬೋರ್ಡ್ ಅಷ್ಟೇ ಅಲ್ಲ, ಆನ್ಲೈನ್ನಲ್ಲಿ ಕೂಡ ಅವರು ಅಪ್ಡೇಟ್ ಮಾಡಬೇಕಾಗಿರುವಂಥದ್ದು ಸರ್ಕಾರದ ನಿಯಮ ಆಗಿದೆ. ಇವತ್ತು ನೀವು ಹೇಳಿದಂಗೆ ಕೆಲವು ಶಾಲೆಗಳಲ್ಲಿ ಅದು ಆಗ್ತಾ ಇಲ್ಲ ಅಂತ ಹೇಳ್ತೀರಿ. ಆ ರೀತಿ ಏನಾದರೂ ದೂರುಗಳು ಬಂದರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ವಹಿಸಲಿಕ್ಕೆ ಶಿಫಾರಸು ಮಾಡುವಂಥ ಕೆಲಸ ಮಾಡ್ತೇವೆ. ಆದರೆ ಹೆಚ್ಚಿನ ಶಾಲೆಗಳು ಶುಲ್ಕ ವಿವರಗಳನ್ನು ತಮ್ಮ ನೋಟಿಸ್ ಬೋರ್ಡ್ನಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಒಟ್ಟಾರೆಯಾಗಿ ನನ್ನ ಸಲಹೆ ಏನಪ್ಪ ಅಂತಂದರೆ, ನಮ್ಮ ಯಾವುದೇ ಮಕ್ಕಳು ಸರ್ಕಾರಿ ಶಾಲೆಗೆ ಬಂದರೆ ಖಾಸಗಿ ಶಾಲೆಯಲ್ಲಿ ಸಿಗುವಂತಹ ಶಿಕ್ಷಣಕ್ಕಿಂತ ಉತ್ತಮವಾದಂಥ ಶಿಕ್ಷಣ ನಮ್ಮಲ್ಲೇ ಸಿಗ್ತಾ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಎಲ್ಲ ಪೋಷಕ ಬಂಧುಗಳಿಗೂ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ದಾಖಲು ಮಾಡಿ ಅನ್ನೋಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀನಿ. ಹಾಗೆಯೇ ಕೊನೆಯದಾಗಿ ತಮ್ಮ ಶಿಕ್ಷಕರ ಬಗ್ಗೆ ಮಾತಾಡೋದಾದರೆ, ಒಂದು ಪೆನ್ಷನ್ ವಿಚಾರವಾಗಿ ತುಂಬ ವರ್ಷಗಳಿಂದ ಒಂದು ಇದಿದೆ, ಒಂದು ಏನು ಇವತ್ತು ಪೆನ್ಷನ್ ಆಗಿಲ್ಲ ಅನ್ನೋದೊಂದು ಕೊರತೆ ಇದೆ. ತಾವು ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ಸರ್, ಸರ್ಕಾರದ ನಿಯಮದ ಪ್ರಕಾರ ಯಾವುದೇ ಸರ್ಕಾರಿ ನೌಕರ ನಿವೃತ್ತಿಯಾಗುವ 6 ತಿಂಗಳಿಗಿಂತ ಮುಂಚೆನೇ ಅವರ ನಿವೃತ್ತಿ ಉಪದಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕು. ಆದರೆ ಕೆಲವಷ್ಟು ಸಂದರ್ಭಗಳಲ್ಲಿ ಕರ್ತವ್ಯಗಳ ಒತ್ತಡ, ಕೆಲಸದ ಒತ್ತಡಗಳಿಂದ ಅದು ಸ್ವಲ್ಪ ವಿಳಂಬವಾಗ್ತಾ ಇದೆ. ಆದರೆ ಯಾರಿಗೂ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಸಿಗ್ತಾ ಇದೆ. 1 ಅಥವಾ 2 ಸಂದರ್ಭಗಳಲ್ಲಿ ಒಂದು ವೇಳೆ ಅವರ ವೈಯಕ್ತಿಕ ಸಮಸ್ಯೆಗಳಿಂದ ತಡವಾಗಿರೋದನ್ನು ಬಿಟ್ಟರೆ ಎಲ್ಲ ವಿಚಾರಗಳು ಸರಿ ಇರುವಂತಹ ಎಲ್ಲ ನಿವೃತ್ತ ಶಿಕ್ಷಕರಿಗೆ ಆಗ್ಬೋದು, ನೌಕರರ ಬಂಧುಗಳಾಗ್ಬೋದು, ಸರ್ಕಾರದ ವತಿಯಿಂದ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ನಿರಂತರವಾಗಿ ಮತ್ತು ಸರಿಯಾದ ಸಮಯಕ್ಕೆ ಸಿಗ್ತಾ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಸರ್, ಹಾಗೆಯೇ ಕೆಲವೊಂದು ತಾಲೂಕುಗಳಲ್ಲಿ ಮಳವಳ್ಳಿ ಸೇರಿದಂತೆ ನಾನು ಕೂಡ ಒಂದು ಕ್ಲೂ ಕೂಡ ನಾನು ತೊಗೊಂಡಿದ್ದೆ. ಕೆಲವೊಂದು ಖಾಸಗಿ ಶಾಲೆಗಳಲ್ಲಿ ಮತಾಂತರಗಳ ವಿಚಾರವಾಗಿ ಕೆಲವೊಂದು ಚಿಕ್ಕ ಮಕ್ಕಳಿಗೆ ಬೊಟ್ಟಿಟ್ಕೊಂಬಾರ್ದು ಮತ್ತು ಬಳೆ ಹಾಕೊಂಬರ್ಬಾರ್ದು ಅನ್ನೋ ಒಂದು ರಿಸ್ಟ್ರಿಕ್ಷನ್ಸ್ ಇದೆ. ನಾನು ಕೂಡ ಅದನ್ನು ನನ್ನ ಹತ್ರ ವಿತ್ ಪ್ರೂಫ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ವಿತ್ ಪೇರೆಂಟ್ಸ್ ಪ್ರೂಫ್ ಕೂಡ. ಮಳವಳ್ಳಿ ತಾಲೂಕಲ್ಲಿರುವಂಥ ಒಂದು ಶಾಲೆ, ಆ ಶಾಲೆ ಹೆಸರು ಹೇಳೋದು ಬೇಡ. ಹಾಗಾಗಿ ಆ ಥರ ಬಂದಾಗ ತಾವು ಏನು ಕ್ರಮ ಕೈಗೊಳ್ತೀರಾ? ಸರ್, ನಮ್ಮ ತಾಲೂಕಿನಲ್ಲಿ ಈ ವಿಚಾರದ ಬಗ್ಗೆ ಸ್ಪಷ್ಟನೆ ಮಾಡೋದು ಏನಂತಂದರೆ, ಇದುವರೆಗೂ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆದಿರೋ ಬಗ್ಗೆ ನಮಗಾಗಲಿ ಅಥವಾ ನನ್ನ ಹತ್ರ ಇದೆ ಸರ್, ಅದು ಕ್ಲೂ ಇದೆ, ಮಾಹಿತಿ ಇಲ್ಲ. ನೀವೇನಾದರೂ ಆ ರೀತಿ ಮಾಹಿತಿಯನ್ನು ಕೊಟ್ಟರೆ ನಿಯಮಾನುಸಾರ ಏನು ಕ್ರಮ ಮಾಡಬೇಕು ಅದನ್ನು ಖಂಡಿತ ಮಾಡ್ತೀವಿ ಸರ್. ಈ ವಿಚಾರದಲ್ಲಿ ಪೋಷಕರಾಗಲಿ ಶಿಕ್ಷಕರಾಗಲಿ ಯಾವುದೇ ಒತ್ತಡಕ್ಕೆ ಒಳಗಾಗಬಾರ್ದು. ಯಾಕೆಂದರೆ ಇದೆಲ್ಲ ಸೂಕ್ಷ್ಮ ವಿಚಾರಗಳು. ಹಾಗಾಗಿ ಇದನ್ನು ಬಹಿರಂಗ ಚರ್ಚೆ ಮಾಡೋದು ಬೇಡ. ಆ ರೀತಿ ಸನ್ನಿವೇಶಗಳಿಂದ ಖಂಡಿತವಾಗಿ ಕಾನೂನಿನಡಿಯಲ್ಲಿ ಇಲಾಖೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡಲಿಕ್ಕೆ ಶಿಫಾರಸು ಮಾಡ್ತೀವಿ. ತಮ್ಮ ಗಮನ ಕೂಡ ಅದನ್ನು ತೊಗೊಂಬರ್ತೀನಿ. ಆ ಪೇರೆಂಟ್ಸ್ ಕೂಡ ತಮ್ಮ ಹತ್ರ ಕಾನ್ಫರೆನ್ಸ್ ಕಾಲಾಗಿ ಕೂಡ ಮಾತಾಡ್ತೀನಿ, ಯಾವ ಶಾಲೆ ಅಂತ ಇದು ಅದ್ರ ಮುಖ್ಯವಾಗಿ ಹೇಳೋದಾದರೆ ಅವರೇ ಕೂಡ ಮಾತಾಡ್ತಾರೆ. ನೇರವಾಗಿ ದೃಶ್ಯ ಮಾಧ್ಯಮದಲ್ಲಿ ಬೇಡ, ನೀವು ಹೇಳ್ದಂಗೆ. ಹಾಗಾಗಿ ಉತ್ತಮವಾದಂಥ ಒಂದು ಸಾಧನೆ ಮಾಡಿರುವಂಥ ತಾವು ಬಿ ಆಫೀಸರ್ ಆಗಿ ತಮಗೂ ಕೂಡ ಶುಭಾಶಯಗಳು. ಮತ್ತು ಈ ಒಂದು ಶಾಲೆಗೆ ಬಂದು ತಾವು ಇಷ್ಟು ಜವಾಬ್ದಾರಿಯುತವಾಗಿ ಇಷ್ಟೊತ್ತವರೆಗೂ ಇದ್ದು ನಮಗೂ ಕೂಡ ಒಂದು ವಿಶೇಷವಾದಂಥ ಮನವಿಗಳನ್ನ ಹೇಳಿಕೊಟ್ಟಿರೋದು ನಾವು ಈ ಮೂಲಕ ತಮಗೆ ಶುಭಾಶಯ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು.